ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಶೋಭಾ ಟಿವಿಗೆ ಸ್ವಾಗತ ಸುಸ್ವಾಗತ. ಬನ್ನಿ ಫ್ರೆಂಡ್ಸ್, ಇವತ್ತು ಶುರು ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ಯಾರ್ಯಾರು ವಿಡಿಯೋ ನೋಡ್ತೀರಾ ಒಂದು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಗೃಹಲಕ್ಷ್ಮಿ ಅಪ್ಡೇಟ್ ಏನು ಅಂತ ನೋಡೋಣ. ಸೊ ಗೃಹಲಕ್ಷ್ಮಿ ಯೋಜನೆಯ ಹಣ 6 ಕಂತು ಬಿಡುಗಡೆ ಮಾಡಿದೆ ಸರ್ಕಾರ ಈಗ ಆಲ್ರೆಡಿ. ಸೊ ಈಗ ಆಲ್ರೆಡಿ 6 ಕಂತು ರಿಸೀವ್ ಮಾಡಿದ್ದೀರಾ. ಸೊ ಇನ್ನು ಕೆಲವರು 5 ಕಂತು ರಿಸೀವ್ ಮಾಡಿ 6ನೇ ಕಂತಿಗೆ ವೆಯ್ಟ್ ಮಾಡಿದ್ದೀರಲ್ವಾ. ಸೊ 5ನೇ ಕಂತು ಎಷ್ಟು ಫಾಸ್ಟಾಗಿ ಜಮಾ ಆಯಿತೋ, ಸೊ 6ನೇ ಕಂತು ಅಷ್ಟು ಫಾಸ್ಟಾಗಿ ಜಮಾ ಆಗ್ತಾ ಇಲ್ಲ. ಸೊ ಅದು ನಿಧಾನನೇ ಜಮಾ ಆಗ್ತಾ ಇರೋದು. ಒಂದು ದಿನಕ್ಕೆ 3 ಲಕ್ಷದವರೆಗೂ ಮಾತ್ರ ಜಮಾ ಆಗ್ತಿದೆ. ಸೊ ಹಾಗಾಗಿ ಜಮಾ ಆಗುತ್ತೆ ಎಲ್ರಿಗೂ. ನೋಡಿ, ಒಬ್ಬರಿಗೆ 13ನೇ ತಾರೀಕು ಜಮಾ ಆಗಿದೆ. ಸೊ ಅದು DBT ಆ್ಯಪ್ನಲ್ಲಿ ಅಪ್ಡೇಟ್ ಆಗೋದಕ್ಕೆ 3 ಡೇಸ್ ಆದರೂ ತೊಗೊಳುತ್ತೆ. ಸೊ ಅವರು 13ನೇ ತಾರೀಕಿಗೆ ಜಮಾ ಆಗಿದೆ. ಸೊ ಅವ್ರಿಗೆ ಮೆಸೇಜ್ ಕೂಡ ಬಂದಿಲ್ಲ. ಸೊ ಒಮ್ಮೆ ನೀವು ಕೂಡ ನಿಮ್ಮ ಬ್ಯಾಲೆನ್ಸ್ ಚೆಕ್ ಮಾಡಿ, ಗೊತ್ತಾಗುತ್ತೆ ಜಮಾ ಆಗಿದೆಯೋ ಇಲ್ವೋ ಅನ್ನೋದು. ಸೊ ಇವ್ರಿಗೆ ಮೆಸೇಜ್ ಬಂದಿಲ್ಲ, ಬರೀ DBT ಆ್ಯಪಲ್ಲಿ ಚೆಕ್ ಮಾಡೋದಕ್ಕೆ 13ನೇ ತಾರೀಕು ಜಮಾ ಆಗಿದೆ ಅಷ್ಟೇ. ಸೊ ಇನ್ನು ಕೆಲವರಿಗೆ ನೋಡಿ, ಒಬ್ಬರಿಗೆ 8ನೇ ತಾರೀಕು ಜಮಾ ಆಗಿದೆ, ಇನ್ನು ಕೆಲವರಿಗೆ 13ನೇ ತಾರೀಕು ಜಮಾ ಆಗಿದೆ. ನೋಡಿ, ಇದು 17ನೇ ತಾರೀಕು ಜಮಾ ಆಗಿದೆ. ಸೊ ಇವ್ರಿಗೂ ಕೂಡ ಮೆಸೇಜಸ್ ಬಂದಿಲ್ಲ, DBT ಆ್ಯಪಲ್ಲೇ ಚೆಕ್ ಮಾಡಿರೋದು. ಸೊ ಹಾಗಾಗಿ ನಿಮಗೂ ಕೂಡ ಜಮಾ ಆಗಿರುತ್ತೆ. ಸೊ ಜಮಾ ಆಗುತ್ತೆ, ಇವತ್ತು ಜಮಾ ಆಗ್ಬೋದು, ಇಲ್ಲ ನಾಳೆ ಜಮಾ ಆಗ್ಬೋದು, ಇಲ್ಲ ನಾಡಿದ್ದು ಜಮಾ ಆಗ್ಬೋದು. ಸೊ ಫೆಬ್ರವರಿ ಎಂಡಿಂಗ್ವರೆಗೂ ಜಮಾ ಆಗುತ್ತೆ. ಸೊ ಯಾರು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನೋಡ್ತಾ ಇದ್ದೀರಲ್ಲ, ಸೊ ಒಬ್ರಿಗೆ 18, ಒಬ್ರಿಗೆ 8. ಸೊ ಈ ಥರ ಜಮಾ ಆಗ್ತಾ ಹೋಗ್ತಾ ಇದೆ. ಸೊ ಫೆಬ್ರವರಿ ಎಂಡಿಂಗ್ವರೆಗೂ ಜಮಾ ಆಗುತ್ತೆ 6ನೇ ಕಂತು. ಸೊ ಯೋಚನೆ ಮಾಡೋ ಅವಶ್ಯಕತೆಯೇ ಇಲ್ಲ. ಸೊ ಇವತ್ತೆಲ್ಲ ನಾಳೆ ನಿಮಗೂ ಕೂಡ ಜಮಾ ಆಗುತ್ತೆ. ಸೊ ನಿಮಗೆ ಈ ಮಾಹಿತಿ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.